ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಂತ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡಿ, ಬೆಳಗ್ಗೆ ಶುಕ್ರವಾರದ್ದು ಇವತ್ತಿನ ಬೆಳಗ್ಗೆದು ವ್ಲಾಗ್ ಇದು. ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಆಗಿತ್ತು, ರೆಡಿ ಆಗ್ತಿದೆ. ನಾನು ಎಲ್ಲ ಒಂದ್ಸರಿ ಕಸ ಎಲ್ಲ ಗುಡಿಸಿ ನೀಟಾಗಿ ಇದು ಮಾಡಿದ್ದೆ. ಮತ್ತು ಸ್ವಲ್ಪ ಗಲೀಜಾಗಿತ್ತು. ನಮ್ಮ ಲಚ್ಚಿ ಸ್ವಲ್ಪ ಗಲೀಜು ಮಾಡಿದ್ಲು ಅಂದ್ಬಿಟ್ಟು ಮತ್ತೆ ನಮ್ಮ ಮನೆಯವರು ಕಸ ಗುಡಿಸ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾಯಿದ್ರು. ತಲೆ ಬಾಚ್ತೀನಿ, ಒಳಗಡೆ ತಲೆ ಬಾಚ್ತೀನಿ ಅಂತ ಬೈತಾರೆ. ಕೂದಲು ಉದುರುತ್ತೆ, ಬಾಚಬೇಡ ಅಂದ್ಬಿಟ್ಟು. ಹೊರಗಡೆ ಬಾಚಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಎಲ್ಲ ಅಲ್ಲಿ ಚಿಕ್ಕದು ಜಾಗ. ನಾವಿರೋ ಸೆಕೆಂಡ್ ಫ್ಲೋರು. ಬೈತಾರೆ ಹೊರಗಡೆ, ಅವಾಗವಾಗ ಓಡಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಜಾಗ ಬಿಡೋಕ್ಕೆ ಒಳಗಡೆ ಬರಬೇಕು. ಹಾಗಾಗಿ ಒಳಗೆ ಬಾಚಿಬಿಟ್ಟು ಮತ್ತೆ ಕೂದಲೆಲ್ಲ ನೀಟಾಗಿ ಎತ್ಬಿಟ್ಟು ಕವರಲ್ಲಿ ಹಾಕ್ತೀನಿ ನಾನು. ನೋಡಿ, ತಿರ್ಗಾ ನೀರು ಹಾಕ್ಬಿಟ್ಟು ಒರೆಸ್ತಾ ಇದ್ದಾರೆ ನಮ್ಮ ಮನೆಯವರು. ಪಾಪ ಬೈಕೊಂಡು ಅವ್ರಿಗೆ ಮನೆ ನೀಟಾಗಿರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅವರು ಬೇಜಾರು ಮಾಡ್ಕೊತಾರೆ. ನಾನು ನೀಟಾಗಿ ಎಷ್ಟು ತುಂಬ ನೀಟಾಗಿ ಇರುತ್ತೆ. ಈ ನಮ್ಮ ಲಚ್ಚಿ ಇರೋದ್ರಿಂದ ಎಲ್ಲ ಎಳ್ಕೊಂಬಂದು ಎಲ್ಲ ಹಾಲಲ್ಲಿ ಹಾಕ್ತಾಳೆ. ಬುಕ್ಕು, ಜಗ್ಗುಗಳು, ಅವು ಇವು ಎಲ್ಲ ಕಚ್ಚಿ ಬಿಸಾಕ್ತಾಳೆ. ಬಟ್ಟೆ ಕಟ್ ಮಾಡಿರೋ ವೇಸ್ಟ್ ಎಲ್ಲ ಇರುತ್ತೆ, ಅದೆಲ್ಲ ಎಳ್ದಾಕ್ತಾಳೆ. ಹಂಗಾಗಿ ಸ್ವಲ್ಪ ಎಲ್ಲ ಎತ್ತಿ ಮೇಲೆ ಹಾಕಬೇಕು. ಮತ್ತು ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಬೆಳಗಿನ ಕತೆ ಈ ಥರ ಇದೆ. ಟೈಮ್ ಆಗಿತ್ತು, ವಿಡಿಯೋ ನಡೆದ ಮನೆಯವರೇ ಅವಲಕ್ಕಿ ಮಾಡಿದ್ರು. ಇವತ್ತು ಅವ್ರದ್ದೇ ಅಡುಗೆ ಇವತ್ತು ಬೆಳಗ್ಗೆ. ಯಾಕೆ ಅಂದರೆ ಈರುಳ್ಳಿ ಖಾಲಿಯಾಗಿತ್ತು ಫ್ರೆಂಡ್ಸ್. ತೊಗೊಂಬರಕ್ಕೆ ಕೇಳಿದ್ರೆ ತೊಗೊಂಬಂದಿಲ್ಲ ಅವರು. 8 ಗಂಟೆಗೆ ತಂದು ಕೊಟ್ಟರು. 8 ಗಂಟೆಗೆ ತಂದು ಕೊಟ್ಟರೆ ನಾನು ಯಾವಾಗ ಮಾಡೋದು? ಅದಕ್ಕೆ ನೀನೇ ಮಾಡಪ್ಪ, ನಾನು ಮಾಡಲ್ಲ, ಕಮ್ಮಿಯಲ್ಲಿ ತಿಂತೀನಿ ಹೋಗ್ಬಿಟ್ಟು ಅಂತ ಅಂದೆ. ಪಾಪ ಅವರೇ ಬೇಗ ಮಾಡಿಕೊಟ್ರು. ನಾನು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋದೆ. ತಿಂದ್ಬಿಟ್ಟು ಸ್ವಲ್ಪ ನೋಡಿ, ಸಾಯಂಕಾಲ ಬಂದಿದ್ದೀನಿ. ಬಂದು ಎಲ್ಲ ಸ್ವಲ್ಪ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ, ನಮ್ಮ ಲಚ್ಚಿಗೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು. ಅದನ್ನೆಲ್ಲ ಬಾಚಿ 2 ದಿನಕ್ಕೊಮ್ಮೆ ಬಾಚ್ತಾ ಇರಬೇಕು ಅದನ್ನು, ಇಲ್ಲಾಂದರೆ ಜಾಸ್ತಿ ಹೇರ್ ಫಾಲ್ಸ್ ಆಗುತ್ತೆ. ಅದೇ ಇರುತ್ತೆ ಕೂದಲು ಮನೆಯಲ್ಲಿ. ಹಂಗಾಗಿ ನಾನು ಬಾಚ್ತಾ ಇರ್ತೀನಿ ಅವಾಗವಾಗ. ದೀಪ ಹಚ್ತಾ ಇದ್ದೀನಿ. ನೋಡಿ, ನಮ್ಮದರೆಲ್ಲ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಜೋಡಿಸ್ಬಿಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾನು ದೀಪ ಹಚ್ತಾ ಇದ್ದೀನಿ. ನನ್ನ ಮಗ ಇದ್ರೆ ಡೈಲಿ ಹಚ್ತಾನೆ. ಯಾರಾದರೂ ಇಲ್ಲ ಅಂದರೆ ಮಾತ್ರ ದೀಪ ಹಚ್ಚೋದು ನಾನು, ಇಲ್ಲಾಂದರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಯಾವ ಟೆನ್ಷನ್ ಇಲ್ಲ. ನಾನು ಏನಾದ್ರು ಬಟ್ಟೆಗಳಿದ್ರೆ ಹೊಲಿಯಕ್ಕೆ ಮಿಷನ್ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಹಂಗಾಗಿ ಅವನೇ ದೀಪ ಹಚ್ತಾನೆ, ಇಲ್ಲ ನಮ್ಮ ಮನೆಯವರೇ ಹಚ್ತಾರೆ. ಇಬ್ಬರು ಇಲ್ಲ ಅಂದರೆ ನಾನು ಹಚ್ತೀನಿ. ಅಲ್ಲಿ ಒಂದು ಊದ್ಗಡಿ ಸಿಕ್ಸಕ್ಕೆ ಅಂದ್ಬಿಟ್ಟು ಡಿಮಾರ್ಟಿಂದ ಅದೇನೋ ಸ್ಟ್ಯಾಂಡ್ ತೊಗೊಂಬಂದಿದ್ದೀವಿ. ಅದೇನು ನಿಲ್ತಾನೆ ಇದೆಯಲ್ಲ, ನನಗೇನು ತುಂಬ ಸಿಟ್ಟು ಬಂದ್ಬಿಟ್ಟಿತ್ತು. ಜಾಸ್ತಿ 5-6 ಇಟ್ಟರೆ ನಿಲ್ಲುತ್ತೆ, 1-2 ಇಟ್ಟರೆ ನಿಲ್ಲಲ್ಲ ಫ್ರೆಂಡ್ಸ್. ಅದು ಅದಕ್ಕೆ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಜಾಸ್ತಿ ಎಲ್ಲ ಟೈಮ್ ವೇಸ್ಟ್ ಆಯ್ತು ನಂದು. ಮತ್ತು ಅದು ಕೆಳಗೆ ಇಟ್ಟರೆ ಬೂದಿ ಎಲ್ಲ ಕೆಳಗೆ ಬೀಳುತ್ತೆ, ಅದು ಮತ್ತು ಗಲೀಜಾಗುತ್ತೆ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ತೊಗೊಂಬಂದಿದ್ದೀನಿ. ಚೆನ್ನಾಗಿತ್ತು ಅದು. ಡಿಮಾರ್ಟಿಂದ ತಂದಿದ್ವಿ. ಎಷ್ಟು 100 ರೂಪೀಸ್ ಅಷ್ಟೇ ಅದು. ಆಯಿತು ಪೂಜೆ. ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ನವೀನ ಅಂದ್ಬಿಟ್ಟು. ಇವತ್ತು ಶುಕ್ರವಾರದ್ದು ಪೂಜೆ ಮುಗೀತು. ಇವತ್ತು ಬೆಳಗ್ಗೆ ನಮ್ಮ ಮನೆಯವ್ರು ಮಾಡಿದರು, ಇವತ್ತು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತಲ್ಲ ಮಾಡಿದ್ದೀನಿ. ಬೆಳಗ್ಗೆ ಅವ್ರು ಮಾಡಿಬಿಟ್ಟು ಹೋದರು. ಬೆಳಗ್ಗೆ ಟೈಮ್ ನನಗೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್, ಹಂಗಾಗಿ ಅವ್ರು ಮಾಡ್ತಾರೆ. ಇವಾಗ ಬಂದ್ಬಿಟ್ಟು ತುಂಬ ನೋಡಿ, ಟೈಮ್ ಆಗಲೇ ಎಷ್ಟು 7 ಕಾಲಾಗಿದೆ. 7:15, 7 ಕಾಲಾಗಿದೆ. ಇವಾಗ ಮುಗೀತು ಪೂಜೆ. ಎಲ್ಲ ರೆಡಿ ಮಾಡೋಗಿದ್ರೆ ದೀಪ ಹಚ್ಚಿದ್ದೀನಿ ಅಷ್ಟೇ, ಕೈಕಾಲು ತೊಳ್ಕೊಂಡು. ಮತ್ತು ನಮ್ಮ ಲಚ್ಚಿಗೆ ತುಂಬ ಹೇರ್ ಫಾಲ್ಸ್ ಆಗ್ತಾಯಿತ್ತು, ತುಂಬ. ಅದನ್ನು ಸ್ವಲ್ಪ ಬಾಚಣಿಗೆ ಬಾಚ್ಕೊಂಡು ಕೂತ್ಕೊಂಡಿದ್ದೆ, ಹಂಗಾಗಿ ಟೈಮ್ ಆಯಿತು. ಬಾಚಿಲ್ಲ ಅಂದರೆ ಅದು 2 ದಿನಕ್ಕೊಮ್ಮೆ ಬಾಚಬೇಕು. ಬಾಚಿಲ್ಲ ಅಂದರೆ ಅದು ತುಂಬ ಎಲ್ಲಿ ಬೇಕಲ್ಲೇ ಉದುರೋಗುತ್ತೆ. ಹಂಗಾಗಿ ನಾನು 2 ದಿನಕ್ಕೊಮ್ಮೆ ಬಾಚ್ತೀನಿ. ಮಿಸ್ ಆಗುತ್ತೆ ಒಂದೊಂದು ದಿನ. ನನ್ನ ಮಗ ಇದ್ದಿದ್ರೆ ಬಾಚ್ತಾ ಇದ್ದ ಅವಾಗವಾಗ. ಟೈಮ್ ಸಾಕಾಗಲ್ಲ. ಇವತ್ತು ಕೂತ್ಕೊಂಡು ಅದೇ 20 ನಿಮಿಷ ಆಗೋಯ್ತು. ಫುಲ್ಲು ಕೋಮ್ ಮಾಡಿದ್ದೀನಿ. ಅದನ್ನು ಬಾಚಣಿಗೆ ತೊಗೊಂಡು ಫುಲ್ಲು ಮೈಯೆಲ್ಲ ಬಾಚಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ಮನೆ ತುಂಬ ಕೂದಲು ಅದೇ ಇರುತ್ತೆ. ಹಂಗಾಗಿ ಮತ್ತು ಇವತ್ತು ಮುಗೀತು, ಎಲ್ಲ ಪೂಜೆ ಎಲ್ಲ ಮುಗೀತು. ಕಾಫಿ ಕುಡ್ದಿಲ್ಲ, ಕಾಫಿ ಕುಡಿಬೇಕು. ಕಾಫಿ ಕುಡಿಯೋಕ್ಕೆ ಮುಂಚೆ ನಿಮ್ಮ ಹತ್ರ ಮಾತಾಡೋಣ ಅಂದ್ಬಿಟ್ಟು
ಮತ್ತು ಫ್ರೆಂಡ್ಸ್ ಎಲ್ಲರದು ಕಾಫಿ ತಿಂಡಿ ಆಯಿತಾ? ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಜನ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು 2 ಕಮೆಂಟ್ ಬಂದಿತ್ತು, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ನೀವು ಸಿಸ್ಟರ್, ತುಂಬ ಚೆನ್ನಾಗಿದೆ ಹಿಂಗೆ ಮಾಡಿ ಅಂತ ಹೇಳಿದ್ರು. ನನಗಂತೂ ತುಂಬ ಅದು ನೋಡಿ ತುಂಬಾ ಖುಷಿ ಆಯಿತು. ತುಂಬಾ ಒಂಥರ ಏನೋ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು. ಇಬ್ಬರು ಮಾಡಿದರು, ಅವ್ರಿಗೆ ರಿಪ್ಲೈ ಕೂಡ ಮಾಡಿದೆ. ಚೆನ್ನಾಗಿ ತುಂಬ ಚೆನ್ನಾಗಿ ತುಂಬ ಖುಷಿ ಆಯಿತು. ನಾನು ಬಂದ ತಕ್ಷಣ ಮೊಬೈಲೇ ಚೆಕ್ ಮಾಡೋದು, ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಎಷ್ಟು ವ್ಯೂಸ್ ಓಡಿದೆ ನಂದು, ನನ್ನ ಚಾನಲ್ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಬಂದ ತಕ್ಷಣ ಚೆಕ್ ಮಾಡ್ತೀನಿ. ಮತ್ತು ನಮ್ಮ ಮನೆಯವ್ರಿಗೆ ಕೇಳ್ತೀನಿ, ನೋಡ್ದ ನಂದು ಯೂಟ್ಯೂಬು ಎಷ್ಟಾಗಿದೆ ಅಂದ್ಬಿಟ್ಟು. ತುಂಬಾ ಖುಷಿ ಆಯಿತು. ಇವಾಗ ಕಮೆಂಟ್ ಬರ್ತಾ ಇದೆ, ಚೆನ್ನಾಗಿದೆ ಸಿಸ್ಟರ್, ಹಿಂಗೆ ಮಾಡಿ ನಮ್ಮ ಪ್ರಯತ್ನ, ನಮ್ಮದು ಫಲ ದೇವ್ರದ್ದು. ಪ್ರಯತ್ನ ಪಡೋದು, ಎಷ್ಟು ಜನನ ನೋಡೋಣ ಎಷ್ಟು ಮಾಡ್ತೀನಿ ಅಂದ್ಬಿಟ್ಟು. ನಿಮ್ಮ ಸಪೋರ್ಟ್ ಇದ್ದರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾವು ಕೂಡ ಹಿಂಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ಥರ ಮಾಡ್ತಿದ್ರೆ ನಮಗೂ ಕೂಡ ಇನ್ನೂ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಟೈಮ್ ಇಲ್ಲ ಅಂದರೂ ಕೂಡ ನಾನು ಟೈಮ್ ಮಾಡಿಕೊಂಡು ಮಾಡಲೇಬೇಕು ಅಂತ ಟೈಮ್ ತಗೊಂಡು ನಾನೇ ಮಾಡ್ತೀನಿ. ನೋಡಿ ಇವಾಗ ಮನೆ ಬರೋಷ್ಟೊತ್ತಿಗೆ ನಡ್ಕೊಂಡು ಬಂದೆ, 6 ಗಂಟೆ ಆಯಿತು. 6 ಗಂಟೆಯಿಂದ ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ನಮ್ಮದು ನಾಯಿದು ಫುಲ್ಲು ಹೇರ್ ಫಾಲ್ ಆಗ್ತಿತ್ತು. ಹಂಗಾಗಿ ಅದು ಕೂಡ ಸ್ವಲ್ಪ ಇದು ಮಾಡಿಕೊಂಡು ಬಾಚಿಕೊಂಡಿದ್ದೆ. ಟೈಮ್ ಆಗೋಯ್ತು. ಆಮೇಲೆ ಕೈ ಕಾಲು ತೊಳ್ಕೊಂಡು ನೋಡಿ ತಲೆ ಕೂಡ ಬಾಚಿಲ್ಲ, ಹಾಗೆ ಕೂತ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಕೊಟ್ಟಿದ್ದು ಹೂವು ಇದು, ಅವಳು ಪಾಪ ಯಾರಿಗೋ ತಂದಿದ್ಲು, ನನಗೆ ಅಂತ ಕೊಟ್ಲು ಪಾಪ. ಇವತ್ತು ಶುಕ್ರವಾರ ಹೂ ಬೇಡ ಅನ್ಬಾರ್ದು ಅಂದ್ಬಿಟ್ಟು ಈಸ್ಕೊಂಡು ಮುಡ್ಕೊಂಡೆ. ನನಗೆ ಬೆಳಗ್ಗೆ ತಾನೇ ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡು ನನಗೆ ಹೂವು ಒಂದು ವಾರಕ್ಕೆ 1 ಟೈಮು ನೀನು ಹೂವು ಕೊಡಿಸಲ್ಲ ಅಂತ ಅಂದ್ಕೊಂಡು ಹೋದೆ. ಹೋದ ತಕ್ಷಣ ನನಗಲ್ಲಿ ಹೂವು ನನ್ನ ಫ್ರೆಂಡ್ ಕೊಟ್ಲು. ಇದೊಂದು ಖುಷಿ ಆಯ್ತು ನನಗೆ. ಬೆಳಗ್ಗೆ ತಾನೇ ನೆನೆಸ್ಕೊಂಡಲ್ಲ ಹೂವನ್ನ, ಇವಾಗ ಕೊಟ್ರಲ್ಲ ಸಿಕ್ತಲ್ಲ ಅಂತ ನಾನು ಸಣ್ಣ ಪುಟ್ಟದ್ದು ಅಂದ್ಕೊಂಡಿದ್ದು. ನಿಜವಾಗ್ಲೂ ಒಂದೊಂದು ಆಗ್ಬಿಡುತ್ತೆ, ಖುಷಿ ಆಗುತ್ತೆ. ಕನಸಲ್ಲಿ ಕೂಡ ಹಂಗೆ ಏನಾದರೂ ಒಂದು ಒಳ್ಳೇದು ಬಂದರೆ ಅದು ನೆರವೇರುತ್ತೆ. ಒಂದೊಂದೇನಾದರೂ ಕೆಟ್ಟದ್ದು ಬಿದ್ದಾಗ ಏನಪ್ಪ ಅಂತ ಫುಲ್ ಡೇ ಫೀಲ್ ಮಾಡ್ತೀನಿ. ಏನೋ ಒಳ್ಳೇದಾಗಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಕೆಟ್ಟದಂತೂ ಆಗಬಾರ್ದು. ನಮ್ಮದು ಫ್ಯಾಮಿಲಿ ಚೆನ್ನಾಗಿರಲಿ, ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡಲಿ, ಯಾರಿಗೂ ಏನೂ ಆಗಬಾರ್ದಪ್ಪ ಅಂತ ತುಂಬಾ ಬೇಡ್ಕೊತೀನಿ. ಅದರಲ್ಲೂ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವಾಗವಾಗ ಹುಷಾರು ತಪ್ಪಿಡ್ತಾರೆ. ಹಾಗಾಗಿ ಅವ್ರಿಗೆ ನಾನು ಯಾವಾಗಲೂ ಕೇಳ್ಕೊತೀನಿ ದೇವ್ರ ಹತ್ರ, ಅವ್ರ ಆರೋಗ್ಯ ಚೆನ್ನಾಗಿರ್ಲಪ್ಪ ಅಂತ ಕೇಳ್ಕೊತೀನಿ, ಮನಸಾರೆ ಕೇಳ್ಕೊತೀನಿ. ಯಾಕಂದರೆ ಅವ್ರಿಗೆ ನನ್ನ ಬಿಟ್ಟರೆ ಯಾರಿಲ್ಲ, ನನಗೆ ಅವ್ರನ್ನ ಬಿಟ್ಟರೆ ಯಾರಿಲ್ಲ ಫ್ರೆಂಡ್ಸ್. ಹಂಗಾಗಿ ನನಗೆ ಅವರಂದರೆ ತುಂಬ ಇಷ್ಟ. ಒಂದೊಂದ್ಸರಿ ಜಗಳ ಬಂದಾಗ ತುಂಬ ಕೋಪ ಬಂದ್ಬಿಡುತ್ತೆ, ಹಿಂಗೆಲ್ಲ ಮಾತಾಡ್ತಾರೆ. ಜಗಳ ಬರೋದು ಏನಕ್ಕೆ ಅಂದರೆ ಬರೀ ಹಿಂಗೆ ದುಡ್ಡು ವಿಷಯಕ್ಕೆ ಫ್ರೆಂಡ್ಸ್. ಎಲ್ಲ ಮೇಂಟೈನ್ ಮಾಡೋದು ಅವರೇ, ಎಲ್ಲ ಇದು ಮಾಡ್ತಾರೆ. ಏನೋ ವೇಸ್ಟ್ ಮಾಡಲ್ಲ, ವೇಸ್ಟ್ ಮಾಡಿಬಿಡ್ತಾರೆ ಅನ್ನೋದೊಂದು ಭಯ. ಯಾಕಂದರೆ ಬೆಂಗಳೂರಿಗೆ ಬರಬಾರ್ದಾಗಿತ್ತು, ಬಂದುಬಿಟ್ಟಿದ್ದೀವಿ. ಮತ್ತು ದುಡ್ದಿಲ್ಲ, ಏನಾದರೂ ಸಂಪಾದನೆ ಮಾಡಿಲ್ಲ ಅಂದರೆ ನಾಳೆ ದಿನ ಜನ ಆಡ್ಕೊಂಡು ನಗಾಡ್ತಾರೆ. ಜನ ಆಡ್ಕೊಂಡು ನಗಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಬೇಜಾರಾಗುತ್ತೆ. ಏನಪ್ಪ ಈ ಥರ ಇಷ್ಟು ವರ್ಷ ಇದ್ದೀವಿ ಬೆಂಗಳೂರಲ್ಲಿ, ಏನೂ ಸಂಪಾದನೆ ಮಾಡಿಲ್ಲ ಅಂದರೆ ಹಿಂಗೆ ಅಂತ. ನಮ್ಮದು ಒಂದು ಗುರಿ, ಮನೆ ಕಟ್ಟಬೇಕು, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಂತ ಒಂದು ಗುರಿ, ಅದೊಂದು ಆಸೆ ಇದೆ. ದೇವ್ರದಿಂದ ಅದೊಂದು ಇಷ್ಟು ನೆರವೇರ್ಬಿಟ್ರೆ ಸಾಕು. ಮತ್ತು ಫ್ರೆಂಡ್ಸ್ ನಂದು ನೋಡಿ ಇವತ್ತು ಇಷ್ಟು ದಿನ ಕ್ಯಾಮ್ರಾ ಮುಂದೆ, ಮೊಬೈಲ್ ಮುಂದೆ ಮಾತಾಡೋಕ್ಕೆ ಮುಜುಗರ ಪಡ್ಕೊತಿದ್ದೆ. ಹೆಂಗೆ ಮಾತಾಡ್ತೀನೋ ಏನೋ, ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಖುಷಿ ಆಗುತ್ತಾ ಇಲ್ವೋ, ಬೇಜಾರು ಮಾಡ್ಕೊತಾರ ಇಲ್ವೋ, ಅಯ್ಯೋ ಬೈಕೊತಾರೇನೋ, ಹಂಗೆ ಹಿಂಗೆ ಅನ್ಕೊತಾ ಇದ್ದೆ. ಮತ್ತು ಇನ್ನೊಂದು ಕಡೆ ಯೋಚನೆ ಮಾಡಿದೆ, ಪ್ರಯತ್ನ ಪಡೋದು. ಅವರು ಏನು ಅಂದ್ಕೊಂಡ್ರೆ ಏನೋ, ಅವ್ರಿಗೂ ನಾಳೆ ನನಗೂ ಇವಾಗ ಹೊಸ್ದು ಏನಾದರೂ ಮಿಸ್ಟೇಕ್ ಆಗೇ ಆಗುತ್ತೆ, ನಾಳೆ ದಿನ ಸರಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇವತ್ತೇ ನೋಡಿ ಫ್ರೆಂಡ್ಸ್ ನಾನು ಇಷ್ಟೊಂದು ಮಾತಾಡ್ತಾ ಇರೋದಂತ ಅಂದರೆ, ಇಷ್ಟೊಂದು ಇನ್ನೂ ಹೋಗ್ತಾ 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 ನಂದು ಏನಿದೆ ಪರ್ಸ್ನಲ್, ನಂದು ಲೈಫ್ ಜರ್ನಿ ಹೇಗಿತ್ತು ಹಿಂದೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದನ್ನು ನೀವು ನಿಜವಾಗ್ಲೂ ಕೇಳಿಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ. ಆ ಥರ ಒಂದು ನನ್ನ ಲೈಫಲ್ಲೇ ಆಗಿದೆ. ತುಂಬಾ ಕಷ್ಟಪಟ್ಟಿದ್ದೀನಿ. ಯಾಕೆ ಅಂದರೆ ಅಪ್ಪ ಅಮ್ಮ ಇಲ್ಲದೇ ಇರೋ ಜೀವ ಇದು. ಅವಾಗಿಂದ ಅಪ್ಪ ಇದ್ದರು ಫ್ರೆಂಡ್ಸ್, 1-2 ವರ್ಷ ಆಯ್ತು. ಇವಾಗ ಮೊನ್ನೆ ಇದು ಯಾವುದು ಮೇ ಅಲ್ವಾ, ಈ ವರ್ಷವೇ ತೀರೋಗಿದ್ದು ಏಪ್ರಿಲಲ್ಲಿ
ಡೆತ್ ಆಗಿದ್ದು ಲಾಸ್ಟ್ ಮಂತಲ್ಲಿ. ಈ ಮೇ ತಿಂಗಳಲ್ಲಿ ಅವ್ರದ್ದು ಕಾರ್ಯ ಆಗಿದ್ದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ಅಪ್ಪಾಜಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ನಮ್ಮ ಹಿಂದಿಂದ ಇವಾಗಲೇ ಹೇಳಲ್ಲ ಫ್ರೆಂಡ್ಸ್, ಹೇಳಿದ್ರೆ ಸುಮ್ಮನೆ ನಿಮಗೂ ಬೇಜಾರಾಗುತ್ತೆ. ನೆಕ್ಸ್ಟ್ ದಿನ ಯಾವಾಗಲಾದರೂ ಇವತ್ತು ಶುಕ್ರವಾರ ಕೂಡ ಸುಮ್ಮನೆ ಏಕೆ ಎಲ್ಲ ನಾನೇ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು ನನ್ನ ಮೂಡೌಟ್ ಹಾಳು ಮಾಡ್ಕೊಬೇಕಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೇಳ್ತೀನಿ ಫ್ರೆಂಡ್ಸ್, ನನ್ನ ಹಿಂದಿನ ಜರ್ನಿ ಯಾವ ಥರ ಇತ್ತು, ನಾನು ಯಾವ ಥರ ಬೆಳೆದೆ, ಎಲ್ಲಿ ಬೆಳೆದೆ, ನಾನು ಎಲ್ಲಿಗೆ ಜೀತ ಇದ್ದೆ, ನಾನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ, ನಾನು ಯಾಕೆ ಓದಿಲ್ಲ, ಮತ್ತು ನನಗೆ ಯಾವ ಥರ ಮದುವೆ ಆಯಿತು, ನಾವು ಏನಕ್ಕೆ ಬೆಂಗಳೂರಿಗೆ ಬಂದ್ವಿ ಅನ್ನೋ ಪ್ರತಿಯೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನೇ ಅನಾಥೆ ಅಲ್ಲ ಫ್ರೆಂಡ್ಸ್, ನನಗೂ ಅಕ್ಕ ಮತ್ತು ತಂಗಿ ತಮ್ಮ ಇದ್ದಾನೆ. ನಮ್ಮ ಅಪ್ಪಾಜಿಗೆ 2 ಮದುವೆ ಆಗಿರೋದು. ಚಿಕ್ಕಮ್ಮ ಊರಲ್ಲಿದ್ದಾರೆ, ಅವ್ರಿಗೂ 2 ಮಕ್ಕಳಿದ್ದಾರೆ, ಊರಲ್ಲಿದ್ದಾರೆ ಅವರು. ನಾವು ಬೆಂಗಳೂರಲ್ಲಿದ್ದೀವಿ, ನಮ್ಮ ಅಕ್ಕನ ಊರಲ್ಲೇ ಇರೋದು. ಮೇಯ್ನ್ ಹೆಣ್ಮಕ್ಳಿಗೆ ಏನಂದರೆ ಅಪ್ಪ ಅಮ್ಮ ಇರಬೇಕು. ಅಟ್ಲೀಸ್ಟ್ ಅಪ್ಪ ಇಲ್ಲ ಅಂದ್ರೂ ಅಮ್ಮ ಇರಲೇಬೇಕು. ಆ ಅಮ್ಮ ಇಲ್ದಿರೋ ಜೀವನನ ನಾನು ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ. ಮುಂದೆ ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು. ಮುಂದೆ ಯಾವ ಥರ ಅಂತ ಗೊತ್ತಿಲ್ಲ. ಎಲ್ಲ ಇನ್ಮೇಲೆ ಆಗೋದನ್ನ ನಿಮಗೆ ಪ್ರತಿಯೊಂದು ಶೇರ್ ಆಗ್ತಾ ಇರುತ್ತೆ. ಹಿಂದೆ ಆಗಿರೋದನ್ನು ನಾನು ಕೂಡ ಶೇರ್ ಮಾಡ್ಕೊತೀನಿ. ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಅಪ್ಪ ಅಮ್ಮ ಇಲ್ದಿರೋ ಜೀವನನೇ ಅಲ್ಲ. ಜೀವನ ಅಲ್ಲ ಆದರೆ ಅಂದ್ಕೊಳ್ಬಾರ್ದು. ತುಂಬ ಜನ ಅನಾಥ ಮಕ್ಳು ಇರ್ತಾರೆ, ಅದರಲ್ಲೂ ನಾನು ಒಬ್ಳು ಅಂತ ಅಂದ್ಕೋಬೇಕು. ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ತುಂಬಾ ಒಳ್ಳೆಯವರು. ನನ್ನದೇ ಸ್ವಲ್ಪ ಬಾಯಿ ಜಾಸ್ತಿ, ನಾನೇ ಸ್ವಲ್ಪ ಕೂಗಾಡೋದು ಅರ್ಚಾಡೋದು ಮಾಡ್ತೀನಿ. ತುಂಬಾ ಒಳ್ಳೆಯವರು ಅವರು. ಏನಾದರೂ ಸಣ್ಣ ಪುಟ್ಟ ಅದಕ್ಕೆ ಅಷ್ಟೇ ಸ್ವಲ್ಪ ಮಾತು ನಡೆಯುತ್ತೆ. ಒಂದು 4 ಟೈಮ್ 5 ಟೈಮ್ ಅಷ್ಟೇ. 13 ವರ್ಷ ಆಯಿತು ಮದುವೆಯಾಗಿ. 13 ವರ್ಷದಲ್ಲಿ ಒಂದು 4-5 ಟೈಮು ತುಂಬ ಸೀರಿಯಸ್ಸಾಗಿ ಜಗಳ ಆಡಿದ್ವಿ ಅಷ್ಟೇ. ಆ ಒಂದು ದಿನ ಮತ್ತೆ ಯಾವತ್ತೂ ಬರಬಾರ್ದು ಅನ್ನೋದೇ ನನ್ನ ಆಸೆ. ನಾನು ಇನ್ಮೇಲೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಕಂಟ್ರೋಲ್ ಮಾಡ್ಕೊತೀನಿ. ಯಾವತ್ತೂ ಜಗಳ ಮಾಡೋದೇ ಆಗಲಿ, ಬಾಯಿ ಮಾಡೋದೇ ಆಗಲಿ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ರೇಗಿಸಿದಾಗ ಫ್ರೆಂಡ್ಸ್ ನನಗೆ ಸ್ವಲ್ಪ ಕೋಪ ಬರುತ್ತೆ. ಏನಾದರೂ ಹೇಳ್ತಾರೆ. ಈಗ ಕೆಲವು ಗಂಡಸರು ಅವರು ನಮಗೆ ಬೈಯೋದಲ್ದಿರ ಮತ್ತು ಫ್ಯಾಮಿಲಿ ಎಲ್ಲ ಹೇಳ್ಕೊತಾರೆ. ಇವರು ಆ ಥರ ಅಂದಿಲ್ಲ. ಒಂದೊಂದು ಸರಿ ಏನಾರು ಅಂದಾಗ ನನಗೆ ಬೇಜಾರಾದಾಗ ಆ ಥರ ಜಗಳ ಮಾಡ್ತೀನಿ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಮತ್ತು ದುಡ್ಡು ಕಾಸು ವಿಷಯಕ್ಕೆ ಸ್ವಲ್ಪ ಜಗಳ ಮಾಡ್ತೀನಿ. ಮತ್ತು ಏನಾದರೂ ಯಾವಾಗಲೂ ಒಂದೊಂದು ಟೈಮ್ ಡ್ರಿಂಕ್ಸ್ ಮಾಡಿಬಿಡ್ತಾರೆ. ಅದೇ ಮೊನ್ನೆ ಅದೇ ಕಾರಣಕ್ಕೆ ಜಗಳ ಆಗಿದ್ದು. ನನಗೆ ಡ್ರಿಂಕ್ಸ್ ಮಾಡೋದು ಒಂದು ಸ್ವಲ್ಪ ಇಷ್ಟ ಇಲ್ಲ ಫ್ರೆಂಡ್ಸ್. ಮಾಡಿದರೆ ಮತ್ತು ತಮಾಷೆ ಸೀರಿಯಸ್ ಆಗಿ ಹೋಗ್ಬಿಡುತ್ತೆ, ಜಗಳ ಆಗಿಬಿಡುತ್ತೆ ಅನ್ನೋದೊಂದು ನಂಗೆ ಬೇಜಾರಷ್ಟೇ. ಏನೋ ಒಬ್ಬೊಬ್ಬರೇ ಇದ್ದಾಗ, ನಾವಿಬ್ಬರೇ ಇದ್ದಾಗ ಪರವಾಗಿಲ್ಲ, ಡ್ರಿಂಕ್ಸ್ ಮಾಡಲಿ ಅನ್ಬೋದು. ಮತ್ತು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ, ಗೆಸ್ಟ್ ಅಂದರೆ ಯಾರೂ ಬರಲ್ಲ, ನಮ್ಮ ಅಕ್ಕ ತಂಗಿಯರು ಬರ್ತಾ ಇರ್ತಾರೆ, ತಮ್ಮ ಬರ್ತಾ ಇರ್ತಾನೆ. ಸುಮ್ಮನೆ ಆಮೇಲೆ ಡ್ರಿಂಕ್ಸ್ ಮಾಡಿ ಏನೋ ಮಾತಾಡೋಕೆ ಹೋಗಿ ಅದು ಸಣ್ಣ ಮಾತು ದೊಡ್ಡದಾಗಿ ಜಗಳ ತಿರುಗಿಕೊಳ್ಳುತ್ತೆ ಅನ್ನೋದೊಂದು ಭಯ. ಇರೋವ್ರಿಗೂ ಚೆನ್ನಾಗಿರೋಣ ಅಷ್ಟೇ. ಇರೋದೊಂದು ಪುಟ್ಟ ಜೀವನ, ಚಿಕ್ಕ ಜೀವನ, ಚೆನ್ನಾಗಿರ್ಬೇಕನ್ನೋದು ನನ್ನ ಆಸೆ. ಅದಕ್ಕೆ ಡ್ರಿಂಕ್ಸ್ ಮಾಡಲ್ಲ. ಯಾವಾಗಲೂ ಅಪರೂಪ 6 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೆ ಅಷ್ಟೇ ಅವ್ರು ಮಾಡೋದು. ಮೊನ್ನೆ ಮಾಡಿಬಿಟ್ಟಿದ್ರು, ಹಂಗಾಗಿ ಸ್ವಲ್ಪ ಬೇಜಾರಾಗಿತ್ತು ನನಗೆ. ಹಂಗಾಗಿ ಜಗಳ ಮಾಡಿದ್ದೆ. ಮುಂಚೆ ತುಂಬಾ ಡ್ರಿಂಕ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್, ಇವಾಗ ಬಿಟ್ಟಿದ್ದಾರೆ. ಒಳ್ಳೆಯವರು. ಜಗಳಕ್ಕೆ ಹೋಗಲ್ಲ, ನನಗೆ ಭಯ, ಎಲ್ಲಿ ಹೋಗ್ಬಿಡ್ತಾರೆ, ಬೆಂಗಳೂರು ಸರಿ ಇಲ್ಲ, ಇದು ಸ್ವಲ್ಪ ಯಾಮಾರಿದ್ರು ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ ಅಂತ ಸ್ವಲ್ಪ ಭಯ. ಸರಿ ಇಲ್ಲ, ಯಾಕಂದ್ರೆ ಅನುಭವ ಆಗಿದೆ. ನಮ್ಮ ಅಪ್ಪಾಜಿಯವರೆಲ್ಲ ಇಲ್ಲೇ ಇದ್ದರು ತುಂಬ ವರ್ಷಗಳಿಂದ. ಕಾರಣಾಂತರದಿಂದ ಅವರು ಬೆಂಗಳೂರು ಬಿಡಬೇಕಾಗಿತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ನನಗೂ ಕೇಳೋರು ಯಾರು ಇಲ್ಲ, ಅವ್ರಿಗೂ ಇಲ್ಲ. ಅವರಮ್ಮ ಇದ್ದಾರೆ, ಅವರಪ್ಪ ಇಲ್ಲ, ಅವ್ರ ಅಣ್ಣ ಅತ್ತಿಗೆ ಇದ್ದಾರೆ. ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಜೀವನ ಮದುವೆ ಮುಂಚೆ ಏನೋ ಬ್ಯಾಚುಲರು, ಮದುವೆ ಆಗಿದ್ದೀವಿ, ಗಂಡ ಮಕ್ಕಳು, ಹೆಂಡತಿ ಮಕ್ಕಳು, ಅದೇ ನಮ್ಮಿದು. ಸುಮ್ಮನೆ ಜಗಳ ಮಾಡೋಕ್ಕೂ ಇಷ್ಟ ಆಗಲ್ಲ. ಸರಿ ಫ್ರೆಂಡ್ಸ್, ನನ್ನ ಮೂಡು ಹಾಳು ಮಾಡಿಕೊಂಡು ನಿಮ್ಮ ಮೂಡನ್ನು ಹಾಳು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಯಾವಾಗಾದರೂ ನನಗೆ ಟೈಮ್ ಇದ್ದು ರಜಾ ಟೈಮಲ್ಲಿ
ರಜೆ ಟೈಮ್ ನೋಡೋಣ ಹೇಳ್ತೀನಿ, ಪ್ರತಿಯೊಂದೂ ನಾನು ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ನ ನೋಡ್ತಿರೋರು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ಪರವಾಗಿಲ್ಲ. ಮತ್ತು ನನ್ನ ವಿಡಿಯೋನ ಯಾರ್ಯಾರು ನೋಡೋಕ್ಕೆ ಇಷ್ಟ ಇಲ್ವೋ ಅವರು ಸ್ಕಿಪ್ ಮಾಡಿ, ಏನು ಬೇಜಾರಿಲ್ಲ. ಇಷ್ಟ ಇದ್ದರೆ ನೋಡಿ, ಇಲ್ಲ ನಿಮ್ಗೇನಾದ್ರು ಇಷ್ಟ ಇಲ್ಲ, ಅಪ್ಪ ಇವಳು ಚೆನ್ನಾಗಿ ಮಾಡ್ತಾ ಇಲ್ಲ, ಇವಳದೇನು ರಾಮಾಯಣ ಇಷ್ಟು ಉದ್ದ ಎಳಿತಾಳೆ ಅನ್ನೋದೇನಾದ್ರು ಇದ್ದರೆ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಾಂದರೆ ನಾನು ಮಾಡೋ ವೀಡಿಯೋ ನಿಮಗೇನೂ ಗೊತ್ತಾಗಲ್ಲ. ನಂದು ತುಂಬ ಇದೆ, ಕತೆ ಹೇಳ್ತೀನಂದರೆ ಮಿನಿಮಮ್ ತುಂಬಾ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಒಂದು 2 ದಿನ ಆದರೂ ಬೇಕು ನನಗೆ ಅದನ್ನೆಲ್ಲ ಮುಗಿಸೋಕ್ಕೆ. ಹೇಳ್ತೀನಿ, ಒಂದಿನ ಹೇಳ್ತೀನಿ, ಸದ್ಯದಲ್ಲೇ ಹೇಳ್ತೀನಿ. ಪ್ಲೀಸ್ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.